ಗುಣತೋಪು. ನಾವು ಸ್ಟೇಡಿಯಂಕ ನಾವು ವಿರೋಧ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ನಾವು ಸ್ಟೇಡಿಯಂ ಆಗ್ಲಿ ಸಂತೋಷನೇ, ಆದ್ರೆ ಅದಕ್ಕಿಂತ ಜಾಗ ಇರ್ತದೆ. ಏನೇಳಿ ಫಾರೆಸ್ಟ್ ಪಕ್ಕದಲ್ಲಿ ಇದೆಲ್ಲ ಮಾಡೋದು ತಪ್ಪು ಅಂತ ನಾವು ಅವ್ರಿಗೆ ವಾದ ಮಾಡ್ತಾ ಇದ್ರಿ. ಯಾಕೆಂದ್ರೆ ಇಲ್ಲಿ ನಮ್ಗೆ ಸ್ಥಳೀಯವಾಗಿರೋದ್ರಿಂದ ನಾವೇನ್ ಹೇಳ್ತೀರಿ ಅಂದ್ರೆ, ಇಲ್ಲಿ ಆನೆಗಳು ಮೊನ್ನೆ ಎಲ್ಲ ತಮ್ಮನಾಯ್ಕ ಇದ್ರಲ್ಲಿ ಬಂದಿದೆ, ತೆಲುಗರಳ್ಳಿಯಲ್ಲಿ ಪ್ರತಿಯೊಂದು ಕೆರೆಯಲ್ಲಿ ಪ್ರತಿಯೊಂದು ಸಲ ಬಂದು ಹೋಗ್ತಾ ಇದೆ, ಪ್ರತಿ ವರ್ಷ. ಒಂದು ವಿಚಾರ, ಮೊನ್ನೆ ದೊಡ್ಡಗೆರೆ ಪಕ್ಕದಲ್ಲಿ ಬಾಡ್ರಹಳ್ಳಿಯಲ್ಲಿ ಒಂದು ಹಸು ಮನೆಯಲ್ಲಿ ಚಿರತೆ ಸೇರ್ಕೊಂಡಿತ್ತು. ನಿಮ್ಗೂ ಗಮನಿಸಿರ್ಬೋದು, ಸ್ಥಳೀಯವಾಗಿ ನ್ಯೂಸ್ ಸ್ಪ್ರೆಡ್ ಆಗಿತ್ತು. ಚಿರತೆ ಎಲ್ಲಿಂದ ಬಂತು? ಹತ್ರದಲ್ಲಿರೋ ಕಾಡಿಂದ. ಆ ಕಾಡೆಲ್ಲ ಐತೆ? ಆನೆಕಲ್ ಭಾಗ 7 ಕಿಲೋಮೀಟರ್ ದೂರದಲ್ಲಿದೆ. ತಮ್ಮನಾಯ್ಕನಹಳ್ಳಿ ಲೆಕ್ಕ ತಗೊಂಡ್ರೆ 1.5 ಕಿಲೋಮೀಟರ್. ಆ ಕಡೆ ಹೋದ್ರೆ ಚಿಕ್ಕಹಳ್ಳಿಗೆ ಹೋದ್ರೆ ಒಂದು ವಿಚಾರ ನಾವು ಇಟ್ಕೊಂಡಿದ್ದೀವಿ. ಎರಡನೇ ವಿಚಾರ, ಇಷ್ಟು ಗಡಿ ಭಾಗದಲ್ಲಿ ಆ ಸ್ಟೇಡಿಯಂ ಬೇಡ ಅನ್ನೋ ಉದ್ದೇಶ. ಯಾಕೆಂದ್ರೆ ಪ್ರಾಣಿಗಳು ಬೆಚ್ಚ ಬೀಳ್ತವೆ. ನಾನು ಇಲ್ಲಿಗೆ ಹೋಗ್ಬೇಕು ಅಂತ ನಾನು ಮನೆಯಲ್ಲಿ ಹೇಳಲ್ಲ, ಆಹಾರ ಹುಡ್ಕೊಂಡು ತೋಟಗಳಲ್ಲಿ ಬೆಳೆ ತಿನ್ನೋದಕ್ಕೆ ಇವಾಗ ಪಕ್ಕದಲ್ಲಿ ಗಡಿ ನಾನು ನೋಡಿದೆ. ಈ ತೋಟದಲ್ಲಿ ಏನೋ ಉಳ್ಳಿ ಗಿಡ ಚೆನ್ನಾಗೈತೆ ಅಂದ್ಬಿಟ್ಟು ತುಳ್ದಾಕ್ಬಿಟ್ಟು ಹೋಗ್ತದೆ, ಹಲಸಿನಕಾಯಿ ತಿನ್ನಕ್ ಬರ್ತದೆ. ಹಲಸಿನಕಾಯಿ ತಿನ್ಬೇಡ ಅಂತ ನಾನು ಹೇಳಕ್ಕಾಗ್ತದ? ಇಲ್ಲ, ನೀವ್ ಹೇಳಕ್ಕಾಗ್ತದ? ಬೆಳೆದಿದ್ದೀವಿ, ತಿನ್ನೋದದು ಅದು ತಿಂದು ಮಿಗ್ಲಿದ್ ನಮ್ದು. ಆದ್ರೆ ಹಾಳು ಮಾಡ್ಬಿಟ್ಟಂತೂ ಹೋಗ್ತವ. ಇನ್ನು ಬೇರೆದಂತೂ ಮಾಡೇ ಮಾಡ್ತವೆ, ಬೇರೆ ಬೇರೆ ಚೇಷ್ಟೆಗಳು ಮಾಡ್ತವೆ. ಪ್ರತಿಯೊಂದು ಗ್ರಾಮದಲ್ಲೂ ನಾವು ನೋಡೇ ಇದ್ದೀವಿ. ಆದ್ರೆ ಇಲ್ಲಿನ ಕಷ್ಟ ಸುಖಗಳನ್ನ ಕೇಳೋಂಥವ್ರು ಇಲ್ಲ. ಈ ವಿಚಾರ ಹೇಳಿ ಸ್ವಾಮಿ ನೀವು. ಇವತ್ತು ಇಲ್ಲಿ ನಮ್ಮ ತಮಿಳುನಾಡಿನಲ್ಲಿ ಗಡಿ ಭಾಗದಲ್ಲಿ ಮತ್ತು ಚೂಳಳ್ಳಿ ಈ ಬನಘಟ್ಟ ನ್ಯಾಷನಲ್ ಜೂನ್ ಏನಿದೆಯೋ ಪಾರ್ಕ್ ನಲ್ಲಿ ಒಟ್ಟು ವಿಸ್ತೀರ್ಣ ಇವಾಗ ಒಟ್ಟು ವಿಸ್ತೀರ್ಣ ಎಷ್ಟು? 5,000 ಬಂದು 8,000 ಸರ್. ಒಟ್ಟು ಇಷ್ಟು ವಿಸ್ತೀರ್ಣ ಈ ಕಾಡು ಪ್ರದೇಶ. ಈ ಕಾಡು ಪ್ರದೇಶದಲ್ಲಿ ಎಷ್ಟು ಪ್ರಾಣಿಗಳಿರ್ಬೋದು, ಎಷ್ಟು ಪ್ರಾಣಿ ಸಂಕುಲ ಇರ್ಬೋದು. ಈ ಒಂದು ವಿಚಾರ ನಾನ್ ನೋಡ್ರಿ, ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಈಗ ಅರಣ್ಯ ಇಲಾಖೆ ಮಹದೇಶ್ವರ ರಕ್ಷಿತ ಅರಣ್ಯ ಪ್ರದೇಶ ವಿಸ್ತೀರ್ಣ 5,897 ಎಕರೆ 30 ಗುಂಟೆ. ಈ ಪ್ರದೇಶದಿಂದ ಇಂಗ್ಳೂರಿಗೆ ಸುಮಾರು ಒಂದು 3 ಕಿಲೋಮೀಟರ್ ಅಷ್ಟೇ, 3 ಕಿಲೋಮೀಟರ್ ಅಂತರ. ಆದ್ರೆ ಇವ್ರು ಹೇಳ್ತಾರೆ ಕಾಡು ಪ್ರಾಣಿಗಳು ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ಎಲಿಫೆಂಟ್ ಕಾರಿಡಾರ್. ಇವ್ರು ಹೇಳ್ತಾರೆ, ನಮ್ಮ ಜಮೀರ್ ಸಾಹೇಬ್ರು ಅವರು ನಮ್ಮ ಮಾಧ್ಯಮದವರು, ಸರ್ KRS ಪಾಟೀಲ್ ಅವರು ರೈತರು ಕೆಲವರು ಅದನ್ನ ಶೇಡ್ ಮಾಡೋದು ಸರಿ ಇಲ್ಲ, ಯಾಕಂದ್ರೆ ಕಾಡು ಪ್ರಾಣಿಗಳು ಡಿಸ್ಟರ್ಬ್ ಆಗ್ತದೆ ಅಂತ ಹೇಳ್ತಾ ಇದ್ರೆ. ಹೆಂಗೆ ಅಂತಂದ್ರೆ, ಇಲ್ಲ ರೀ, ಅದು ಸ್ಟೇಡಿಯಂ ಅಂತಂದ್ರೆ ಇದೇ ಬೇರೆ ಅದೇ ಬೇರೆ. ಅವ್ರು ಹೇಳ್ತಾರೆ, ಅವ್ರು ಯಾರೋ ಹೇಳ್ತಾರೆ, ಒಂದು 4 ಆಳು ಬರ್ತಾರೆ, ಅವ್ರೇನೋ ಅವ್ರ ಮಾತು ಕೇಳೋಕ್ಕಾಗುತ್ತೇನ್ರಿ? ಅವ್ರೇನೋ ಹೇಳ್ತಾರೆ, ಹೊಟ್ಟೆ ಕಿಡಿಗೇಡಿಗಳು ಈ ಥರ ಮಾಡ್ತಾರೆ. ಅವ್ರು ಬಿಡ್ರಿ, ಅದು ನಾವು ಮಾತಾಡಿದ್ದೀರಿ. ಅವ್ರು ಹೇಳ್ತಾರೆ, ಇದು ಯಾರು ಶಿವಲಿಂಗ ಗೌಡ್ರು ಅಧ್ಯಕ್ಷರು ನಮ್ಮ ಹತ್ರ ಬಂದಿದ್ರು, ಬೆಳಗ್ಗೆ ಮಾತಾಡ್ಕೊಂಡು ಹೋದ್ರು, ಟೀ ಕಾಫಿ ಕುಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ನೋಡಿ ಶಿವಲಿಂಗ ಗೌಡ್ರೆ, ನಿಮ್ಮ ಹತ್ರ ಯಾವತ್ತಾದ್ರು ಟೀ ಕಾಫಿ ಕುಡಿಯಕ್ಕೆ ಬಂದಿದ್ರಾ? ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಿದ್ರಾ? ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಾ? ಅದು ಬೇರೆ ಇದು ಬೇರೆ ಅಂತ ಹೇಳ್ತಿದ್ರಾ? ಇವತ್ತು ದಾಖಲೆ ಕೊಡ್ತಾ ಇದೆ, ಕೋರ್ಟಲ್ಲಿ ದಾವೆ ನಡೀತಿದೆ, 10 ಕಿಲೋಮೀಟರ್ ಆಗೇ ಇದೆ. ನಿಮ್ಮ ಇಷ್ಟು ಬಂದಂತೆ 1 ಕಿಲೋಮೀಟರ್ ನಿಲ್ಲಿಸ್ಬಿಟ್ರೆ ಅದಕ್ಕೆ ಕೋರ್ಟ್ ಒಪ್ಪಲ್ಲ. ಅದು ಕೋರ್ಟಲ್ಲಿ ತೀರ್ಮಾನ ಆಗೋ ತನಕ ನೀವು ಹೆಂಗೆ ಸ್ಟೇಡಿಯಂ ತೀರ್ಮಾನ ತಗೊಂಡ್ರಿ ನೀವು? ಲಕ್ಷಾಂತರ ಜನ ಮೆಚ್ತವ್ರೆ, ಜನ ಸಂತೋಷ ಪಡ್ತಾರೆ. ಜನ ಗೊತ್ತಿರ್ತದೆ ಇದು ಇಲ್ಲಿರ್ತಕ್ಕಂಥ ಈ ಕ್ಷೇತ್ರದ ಪರಿಸ್ಥಿತಿ ಏನು, ಇದು ಕಾನೂನು ಏನು, ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡವ್ರೆ. ನೀವೊಬ್ಬ KHP ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಲಿಂಗೇಗೌಡ್ರೆ, ವಸತಿ ಸಚಿವ ಆಗಿರ್ತಕ್ಕಂಥ ಜಮೀರ್ ಸಾಹೇಬ್ರೆ, ನಮ್ಮ ಆನೇಕಲ್ ಶಾಸಕರಾಗಿರ್ತಕ್ಕಂಥ ಶಿವಣ್ಣವ್ರೆ, ನೀವು ಓದಿದ್ದೀರಾ, ತಿಳುವಳಿಕೆ ಇರೋರು, ಜ್ಞಾನ ಇರೋರು. ಏನು ನೋಡಿ ನೀವು ಪ್ರಾಜೆಕ್ಟ್ನ ನೀವು ಕೈ ತಗೊಂಡ್ರಿ? ನೀವು ಏನು ಮಾಡಕ್ಕೆ ಕೊಟ್ಟಿದ್ರಿ ನೀವು? ಎಲ್ಲ ಗೋಮಾಳ ಜಾಗನೇ, ಯಾವುದು ರೈತರ ಜಾಗ ಇಲ್ಲ ಅಂತ ಹೇಳ್ತಿರಲ್ಲ. ಗೋಮಾಳ ಜಾಗ ಆಗಲಿ, ರೈತರ ಜಾಗ ಆಗಲಿ, ಫಾರೆಸ್ಟ್ ಜಾಗದ ಪಕ್ಕದಲ್ಲಿ 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ಬರಲ್ಲ. ಅಲ್ಕ ಕರೆದು ನಾವು ಮಾತಾಡಿಸ್ತೀರಿ ಅಂತ ಹೇಳ್ತೀರಾ. ಹಂಗಾರೆ ನಮ್ಗೆಲ್ಲ ಕರೆದ್ಬಿಟ್ಟು ಮಾತಾಡಿಸ್ಬಿಟ್ರೆ ಎಲ್ಲ ಡಿಸೈಡ್ ಆಗುತ್ತದ? ನಾಳೆ ಕಾಡು ಪ್ರಾಣಿಗಳು ಅಲ್ಲಿ ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ಅವು ಏನು ಪ್ರಾಬ್ಲಮ್ ಆದರೆ ನೀವು ಹೊಣೆ ಆಗ್ತೀರಾ? ನೀವು ಬರ್ಕೊಡ್ತೀರಾ ಅದಕ್ಕೆ? ನೀವೇನೋ ರಿಯಲ್ ಎಸ್ಟೇಟ್ ತಂದೆ ಥರ ಜೋಬ್ ತುಂಬ್ಕೊಂಡು ಹೊಟ್ಬಿಡ್ತೀರಾ. ಆದರೆ ಅನುಭವಿಸೋರು ನಾವೇ, ಅಕ್ಕಪಕ್ಕ ಇರ್ತಕ್ಕಂಥ ರೈತರು ಮತ್ತು ಫಾರೆಸ್ಟ್ನವರು. ಕಾಂತಾರ ಪಿಕ್ಚರ್ ನೋಡಬೇಕು ಜನ. ಕಾಂತಾರ ಪಿಕ್ಚರ್ನಲ್ಲಿ ಏನಿದೆ ಅದೇ ಸತ್ಯ. ಏನು ಹೇಳಿ? ಕಾಡನ್ನ ಉಳಿಸ್ಬೇಕು. ಕಾಡಿಂದ ನಾವು, ನಮ್ಮಿಂದ ಕಾಡಲ್ಲ. ಅದಕ್ಕೆ
ಎಲ್ಲದಕ್ಕಿಂತ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಜನ್ಮ ಯಾವುದು? ಮನುಷ್ಯನ ಜನ್ಮ. ಎಲ್ಲ ಜ್ಞಾನೋದಯ ಕೊಟ್ಟಿರ್ತಾನೆ ದೇವರು, ಪರಿಜ್ಞಾನ ಕೊಟ್ಟಿರ್ತಾನೆ. ಏನೇ ಒಂದು ಪ್ರಾಜೆಕ್ಟ್ ಮಾಡಿದ್ರು ಜ್ಞಾನ ಇಟ್ಟು ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದು ಮಾಡಬೇಕು. ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿರೋದು ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಜನ ನಿಮ್ಮನ್ನ ಏನೋ ಒಂದು ಒಳ್ಳೇದು ಮಾಡ್ತಾರೆ, ನಮ್ಮ ರೈತರಿಗೋಸ್ಕರ ಒಳ್ಳೇದು ಮಾಡ್ತಾರೆ, ನಮ್ಮ ನಾಡನ್ನ ಚೆನ್ನಾಗಿ ಸುರಕ್ಷಿತ ನೋಡ್ತಾರೆ ಅಂತ ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿದ್ರಿ. ಆದರೆ ನೀವು ಮಾಡ್ತಾ ಇದ್ದೇನು? ಏನು ಮಾಡಕ್ಕೆ ಕೊಟ್ಟಿದ್ದೀರಾ ನೀವು? ಪರಿಸರ ಹಾಳು ಮಾಡ್ತಾ ಇದ್ದೀರಾ ನೀವು. ಇದಕ್ಕೆ ವಿರೋಧ ಮಾಡ್ತಿದ್ರಿ ಮೊದಲು. ಈ ಪ್ರಾಜೆಕ್ಟ್ನ ಎತ್ತಿಸಾಕ್ರೆ ಪೈಲು ಅಂತ ನೀವು ವಿರೋಧ ಮಾಡ್ತಿದ್ರಿ. ಆದರೆ ಇವತ್ತು ನೀವು ಕೈ ಜೋಡಿಸಿದ್ರಂದ್ರೆ ಇವಾಗ ನಾವು ಏನಂತ ತಿಳ್ಕೊಬೇಕು? ಈ ಥರ ಇರಬೇಕಾದ್ರೆ ಈ ಸ್ಟೇಡಿಯಂನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಅರಣ್ಯ ಪ್ರದೇಶದಲ್ಲಿ ಮಾಡೋದು ಶ್ರೀಮತಿ ಇಲ್ಲ ಅಂತ ನಾವು ಹೇಳ್ತಿದ್ರಿ. ನಾನು ಒಬ್ಬ ರೈತ ಮಗನಾಗಿ ಇದೇ ಇಂಡ್ಲವಾಡಿ ಗ್ರಾಮದಲ್ಲಿ ನಾವು ಒಬ್ಬ ರೈತ. ನಮ್ಮ ಮನೆಯಲ್ಲೂ ಸುಮಾರು 100-105 ಜನ ಕಾಲದ ನಡಿಗೆ ಇತ್ತು, 105 ಮ್ಯಾಕೆ ಇದ್ವು. ಇವತ್ತು ಕಾಡಿಗೆ ಹೋಗ್ತಿದ್ರಿ, ಕಾಡು ಗೋಮಾಳಿಗೆಲ್ಲ ಇವತ್ತು ರಾಮಲಿಂಗ ರೆಡ್ಡಿಯವರು, ಆ ಕಡೆ ಸತೀಶ್ ರೆಡ್ಡಿಯವರು ಎಲ್ಲ ಹಾಕೊಂಡ್ರು. ಮೇಸಕ್ಕೆ ಜಾಗ ಇಲ್ದಾಯ್ತು. ಈ ಕಡೆ KHP ಈ ಜಾಗದಲ್ಲಿ ಮಾಡು ಅಂತ ಹೇಳಿದ್ರ ರೈತರು. ಅವಾಗ ರೈತರಿಗೆ ಇಲ್ದಿದ್ದ ಭಯ ಸೃಷ್ಟಿ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಇದು ರಿಯಲ್ ಎಸ್ಟೇಟ್ ದಂಧೆ ಥರ ನಡೀತಾ ಇದೆ. ಇದು ದಯವಿಟ್ಟು ಕೈ ಬಿಡಬೇಕು ಅಂತ ನಾವು ಕೇಳ್ಕೊತಿದ್ರಿ.